ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಟೋಯದ ಬಗ್ಗೆ ಹೋರಾಟವನ್ನು ಮಾಡಿದರು. ಈಗ ಬೆಳಗಾವಿಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸರ್ಕಾರ ಬಂದು 3 ತಿಂಗಳಲ್ಲಿ ನಾವು ಟೋಯನ್ನು ಕೊಡಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆಯನ್ನು ಅವರು ಮಾತಾಡಿರುವಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಈಗ ಸರ್ಕಾರ ಬಂದು 15 ತಿಂಗಳಾಗಿದೆ. ಈಗ ಅದ್ರ ಸಹಿತ ಟೋಯ ಕೊಡಿಸ್ಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಈಗಾಗಲೇ 80 ಲಕ್ಷ ಜನ ಈ ಸಮಾಜದವ್ರಿಗೆ ಅಪೇಕ್ಷೆ ಇದೆ ಟೋಯ ಕೊಡಬೇಕು ಅನ್ನುವಂಥದ್ದನ್ನು ಸಾಧ್ಯವಾದಷ್ಟು ಬೇಗನೆ ಯಾವ ರೀತಿ BJP ಸರ್ಕಾರದ ಹೋರಾಟವನ್ನು ಮಾಡಿದ್ರಿ, ಈ ಸರ್ಕಾರದಲ್ಲಿ ಸಹಿತ ಹೋರಾಟವನ್ನು ಮಾಡಿ ಟೋಯ ಅವರು ಮಾಡಿದ್ದೇ ಆದಲ್ಲಿ ನಾವು ಎಲ್ಲ 10,000 ಜನರ ಮುಂದೆ ಅವ್ರು ಏನೇನು ಹೋರಾಟದಲ್ಲಿ ಭಾಗವಹಿಸಿದ್ರು ಅವ್ರ ಸನ್ಮಾನವನ್ನು ಹಮ್ಮಿಕೊಳ್ತೇವೆ. ನೋಡಿ, ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿದೆ, ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಸಾಕಷ್ಟು ಮಂದಿ ಶಾಸಕರು, ಜನಪ್ರತಿನಿಧಿಗಳು, ಮುಖ್ಯಮಂತ್ರಿ ಆದಿಯಾಗಿ ಅವ್ರಿಗೆ ತನಿಖೆ ನಡೀತಾ ಇದೆ. ತಪ್ಪಿತಸ್ಥರಿಗೆ 100% ಶಿಕ್ಷೆ ಆಗ್ತಾ ಇದೆ. ಅವ್ರು ನಿರಪರಾಧಿ ಅನ್ನುವಂಥದ್ದಾಗಿದ್ದರೆ ಅವರು ನೇರವಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ತನಿಖೆಯನ್ನು ಎದುರಿಸಿ ಅವ್ರು ನಿರಪರಾಧಿ ಆಗಿದ್ದರೆ ಮತ್ತೆ ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೋದು. ಈಗಾಗಲೇ ಮೂಡಾದಲ್ಲಿನೂ ಸಹಿತ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ 14 ಸೈಟ್ಗಳನ್ನು ಅವ್ರು ತೆಗೆದುಕೊಂಡಿರುವಂಥದ್ದು. ಮತ್ತು ಕಾನೂನಿನಲ್ಲಿ ಯಾವ ಇಯರ್ದಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ತದೆ ಅಲ್ಲಿ ಭೂಮಿಯನ್ನು ಕಳ್ಕೊಂಡಿರುವಂಥವ್ರಿಗೆ ಪರಿವಾರವನ್ನು ಕ್ಯಾಶ್ ರೂಪದಲ್ಲಾಗಲಿ ಸೈಟ್ಗಳ ರೂಪದಲ್ಲಾಗಲಿ ಆ ವರ್ಷದಿಂದ ಮುಂದೆ ಬಂದಿರುವಂಥ ಜಾಗೆಯಲ್ಲಿ ಕೊಡಬೇಕೇ ಹೊರತು ಹಿಂದೆ ಹಳೆ ಸೈಟ್ದಲ್ಲಿ ಕೊಡಲಿಕ್ಕೆ ನಿವೇಶನದಲ್ಲಿ ಕೊಡಲಿಕ್ಕೆ ಅವಕಾಶಗಳಿಲ್ಲ. ಅವರು ಪೂರ್ತಿ 100% ತಪ್ಪಿತಸ್ಥರಾಗಿದ್ದಾರೆ. ಅವರು ಭಾಳ ಕರೆಕ್ಟಾಗಿ ಇದೀವಿ ಅನ್ನುವಂಥದ್ದಿದ್ದರೆ ಅವ್ರು CBI ಅದನ್ನು ಕೊಟ್ಟು ತನಿಖೆ ನಡೆಸ್ತಾರೆ. ಅದು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರೋದು ಅಂತೇಳಿ ಆಪಾದನೆ ಇಲ್ಲ, ತನಿಖೆ ಯಾರದೇ ಇರಲಿಲ್ಲ. ಅವ್ರು ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದವರಲ್ಲಿ ನಮ್ಮ ಸರ್ಕಾರದಲ್ಲಿ ಇದ್ದಂಥವರಾಗಲಿ ಯಾವುದೇ ಸರ್ಕಾರದ ಅಧಿಕಾರಿಗಳಾಗಿರಲಿ ಅವ್ರ ಮೇಲೆ ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಟೋಯದ ಬಗ್ಗೆ ಹೋರಾಟವನ್ನು ಮಾಡಿದರು. ಈಗ ಬೆಳಗಾವಿಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸರ್ಕಾರ ಬಂದು 3 ತಿಂಗಳಲ್ಲಿ ನಾವು ಟೋಯನ್ನು ಕೊಡಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆಯನ್ನು ಅವರು ಮಾತಾಡಿರುವಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಈಗ ಸರ್ಕಾರ ಬಂದು 15 ತಿಂಗಳಾಗಿದೆ. ಈಗ ಅದ್ರ ಸಹಿತ ಟೋಯ ಕೊಡಿಸ್ಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಈಗಾಗಲೇ 80 ಲಕ್ಷ ಜನ ಈ ಸಮಾಜದವ್ರಿಗೆ ಅಪೇಕ್ಷೆ ಇದೆ ಟೋಯ ಕೊಡಬೇಕು ಅನ್ನುವಂಥದ್ದನ್ನು ಸಾಧ್ಯವಾದಷ್ಟು ಬೇಗನೆ ಯಾವ ರೀತಿ BJP ಸರ್ಕಾರದ ಹೋರಾಟವನ್ನು ಮಾಡಿದ್ರಿ, ಈ ಸರ್ಕಾರದಲ್ಲಿ ಸಹಿತ ಹೋರಾಟವನ್ನು ಮಾಡಿ ಟೋಯ ಅವರು ಮಾಡಿದ್ದೇ ಆದಲ್ಲಿ ನಾವು ಎಲ್ಲ 10,000 ಜನರ ಮುಂದೆ ಅವ್ರು ಏನೇನು ಹೋರಾಟದಲ್ಲಿ ಭಾಗವಹಿಸಿದ್ರು ಅವ್ರ ಸನ್ಮಾನವನ್ನು ಹಮ್ಮಿಕೊಳ್ತೇವೆ. ನೋಡಿ, ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿದೆ, ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಸಾಕಷ್ಟು ಮಂದಿ ಶಾಸಕರು, ಜನಪ್ರತಿನಿಧಿಗಳು, ಮುಖ್ಯಮಂತ್ರಿ ಆದಿಯಾಗಿ ಅವ್ರಿಗೆ ತನಿಖೆ ನಡೀತಾ ಇದೆ. ತಪ್ಪಿತಸ್ಥರಿಗೆ 100% ಶಿಕ್ಷೆ ಆಗ್ತಾ ಇದೆ. ಅವ್ರು ನಿರಪರಾಧಿ ಅನ್ನುವಂಥದ್ದಾಗಿದ್ದರೆ ಅವರು ನೇರವಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ತನಿಖೆಯನ್ನು ಎದುರಿಸಿ ಅವ್ರು ನಿರಪರಾಧಿ ಆಗಿದ್ದರೆ ಮತ್ತೆ ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೋದು. ಈಗಾಗಲೇ ಮೂಡಾದಲ್ಲಿನೂ ಸಹಿತ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ 14 ಸೈಟ್ಗಳನ್ನು ಅವ್ರು ತೆಗೆದುಕೊಂಡಿರುವಂಥದ್ದು. ಮತ್ತು ಕಾನೂನಿನಲ್ಲಿ ಯಾವ ಇಯರ್ದಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ತದೆ ಅಲ್ಲಿ ಭೂಮಿಯನ್ನು ಕಳ್ಕೊಂಡಿರುವಂಥವ್ರಿಗೆ ಪರಿವಾರವನ್ನು ಕ್ಯಾಶ್ ರೂಪದಲ್ಲಾಗಲಿ ಸೈಟ್ಗಳ ರೂಪದಲ್ಲಾಗಲಿ ಆ ವರ್ಷದಿಂದ ಮುಂದೆ ಬಂದಿರುವಂಥ ಜಾಗೆಯಲ್ಲಿ ಕೊಡಬೇಕೇ ಹೊರತು ಹಿಂದೆ ಹಳೆ ಸೈಟ್ದಲ್ಲಿ ಕೊಡಲಿಕ್ಕೆ ನಿವೇಶನದಲ್ಲಿ ಕೊಡಲಿಕ್ಕೆ ಅವಕಾಶಗಳಿಲ್ಲ. ಅವರು ಪೂರ್ತಿ 100% ತಪ್ಪಿತಸ್ಥರಾಗಿದ್ದಾರೆ. ಅವರು ಭಾಳ ಕರೆಕ್ಟಾಗಿ ಇದೀವಿ ಅನ್ನುವಂಥದ್ದಿದ್ದರೆ ಅವ್ರು CBI ಅದನ್ನು ಕೊಟ್ಟು ತನಿಖೆ ನಡೆಸ್ತಾರೆ. ಅದು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರೋದು ಅಂತೇಳಿ ಆಪಾದನೆ ಇಲ್ಲ, ತನಿಖೆ ಯಾರದೇ ಇರಲಿಲ್ಲ. ಅವ್ರು ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇದ್ದಂಥವರಾಗಲಿ ಯಾವುದೇ ಸರ್ಕಾರದ ಅಧಿಕಾರಿಗಳಾಗಿರಲಿ ಅವ್ರ ಮೇಲೆ ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಟೋಯದ ಬಗ್ಗೆ ಹೋರಾಟವನ್ನು ಮಾಡಿದರು. ಈಗ ಬೆಳಗಾವಿಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸರ್ಕಾರ ಬಂದು 3 ತಿಂಗಳಲ್ಲಿ ನಾವು ಟೋಯನ್ನು ಕೊಡಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆಯನ್ನು ಅವರು ಮಾತಾಡಿರುವಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಈಗ ಸರ್ಕಾರ ಬಂದು 15 ತಿಂಗಳಾಗಿದೆ. ಈಗ ಅದ್ರ ಸಹಿತ ಟೋಯ ಕೊಡಿಸ್ಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಈಗಾಗಲೇ 80 ಲಕ್ಷ ಜನ ಈ ಸಮಾಜದವ್ರಿಗೆ ಅಪೇಕ್ಷೆ ಇದೆ ಟೋಯ ಕೊಡಬೇಕು ಅನ್ನುವಂಥದ್ದನ್ನು ಸಾಧ್ಯವಾದಷ್ಟು ಬೇಗನೆ ಯಾವ ರೀತಿ BJP ಸರ್ಕಾರದ ಹೋರಾಟವನ್ನು ಮಾಡಿದ್ರಿ, ಈ ಸರ್ಕಾರದಲ್ಲಿ ಸಹಿತ ಹೋರಾಟವನ್ನು ಮಾಡಿ ಟೋಯ ಅವರು ಮಾಡಿದ್ದೇ ಆದಲ್ಲಿ ನಾವು ಎಲ್ಲ 10,000 ಜನರ ಮುಂದೆ ಅವ್ರು ಏನೇನು ಹೋರಾಟದಲ್ಲಿ ಭಾಗವಹಿಸಿದ್ರು ಅವ್ರ ಸನ್ಮಾನವನ್ನು ಹಮ್ಮಿಕೊಳ್ತೇವೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೋಡಿ, ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿದೆ, ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಸಾಕಷ್ಟು ಮಂದಿ ಶಾಸಕರು, ಜನಪ್ರತಿನಿಧಿಗಳು, ಮುಖ್ಯಮಂತ್ರಿ ಆದಿಯಾಗಿ ಅವ್ರಿಗೆ ತನಿಖೆ ನಡೀತಾ ಇದೆ. ತಪ್ಪಿತಸ್ಥರಿಗೆ 100% ಶಿಕ್ಷೆ ಆಗ್ತಾ ಇದೆ.
ಅವ್ರು ನಿರಪರಾಧಿ ಅನ್ನುವಂಥದ್ದಾಗಿದ್ದರೆ ಅವರು ನೇರವಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ತನಿಖೆಯನ್ನು ಎದುರಿಸಿ ಅವ್ರು ನಿರಪರಾಧಿ ಆಗಿದ್ದರೆ ಮತ್ತೆ ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೋದು. ಈಗಾಗಲೇ ಮೂಡಾದಲ್ಲಿನೂ ಸಹಿತ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ 14 ಸೈಟ್ಗಳನ್ನು ಅವ್ರು ತೆಗೆದುಕೊಂಡಿರುವಂಥದ್ದು. ಮತ್ತು ಕಾನೂನಿನಲ್ಲಿ ಯಾವ ಏರ್ದಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ತದೆ ಅಲ್ಲಿ ಭೂಮಿಯನ್ನು ಕಳ್ಕೊಂಡಿರುವಂಥವ್ರಿಗೆ ಪರಿವಾರವನ್ನು ಕ್ಯಾಶ್ ರೂಪದಲ್ಲಾಗಲಿ ಸೈಟ್ಗಳ ರೂಪದಲ್ಲಾಗಲಿ ಆ ವರ್ಷದಿಂದ ಮುಂದೆ ಬಂದಿರುವಂಥ ಜಾಗೆಯಲ್ಲಿ ಕೊಡಬೇಕೇ ಹೊರತು ಹಿಂದೆ ಹಳೆ ಸೈಟ್ದಲ್ಲಿ ಕೊಡಲಿಕ್ಕೆ ನಿವೇಶನದಲ್ಲಿ ಕೊಡಲಿಕ್ಕೆ ಅವಕಾಶಗಳಿಲ್ಲ. ಅವರು ಪೂರ್ತಿ 100% ತಪ್ಪಿತಸ್ಥರಾಗಿದ್ದಾರೆ. ಅವರು ಭಾಳ ಕರೆಕ್ಟಾಗಿ ಇದೀವಿ ಅನ್ನುವಂಥದ್ದಿದ್ದರೆ ಅವ್ರು CBI ಅದನ್ನು ಕೊಟ್ಟು ತನಿಖೆ ಎದುರಿಸ್ತಾರೆ. ಸರ್, ಅದು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರೋದು ಅಂತೇಳಿ ಆಪಾದನೆ ಇಲ್ಲ, ತನಿಖೆ ಯಾರದೇ ಇರಲಿಲ್ಲ. ಅವ್ರು ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇದ್ದಂಥವರಾಗಲಿ ಯಾವುದೇ ಸರ್ಕಾರದ ಅಧಿಕಾರಿಗಳಾಗಿರಲಿ ಅವ್ರ ಮೇಲೆ ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.